ಪುಟ್ಟಸ್ವಾಮಿ ಆರೋಗ್ಯದ ವಿಚಾರವಾಗಿ ಅಂದ್ರೆ ಬಾಣಸಿಗ ಅಡುಗೆ ಮಾಡ್ತಾ ಇದ್ದಂತ ವ್ಯಕ್ತಿ ಆತನ ಆರೋಗ್ಯ ಸ್ಥಿರವಾಗಿದೆ. ಅಡುಗೆ ಸಹಾಯಕ ಪುಟ್ಟಸ್ವಾಮಿ ಆರೋಗ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಮೈಸೂರಿನ ಕೆಆರ್ ಆಸ್ಪತ್ರೆ ಅಧೀಕ್ಷಕರಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಕೊಟ್ಟಿರುವಂತಹ ಹೇಳಿಕೆ. ಸುಳುವಾಡಿ ಗ್ರಾಮದಲ್ಲಿ ಪ್ರಸಾದ ಸೇವಿಸಿ ದುರಂತ ಸಂಭವಿಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪುಟ್ಟಸ್ವಾಮಿ ಮೇಲೇನೂ ಕೂಡ ಬಹಳಷ್ಟು ಅನುಮಾನ ಇದೆ. ಅಡುಗೆ ಸಹಾಯಕ ಪುಟ್ಟಸ್ವಾಮಿ, ನಾನು ಮಾದೇಶನ ಮೇಲೆ ಆಣೆ ಮಾಡ್ತೀನಿ, ನಾನು ಮಾರಮ್ಮನ ಮೇಲೆ ಆಣೆ ಮಾಡ್ತೀನಿ, ನಾನು ಈ ತರದ ತಪ್ಪು ಮಾಡಲಿಲ್ಲ ಅನ್ನುವಂಥದ್ದನ್ನ ಆತ ಹೇಳ್ತಾ ಇದ್ರು ಕೂಡ ಆತನ ಕಣ್ತಪ್ಪಿಸಿ ಹಾಗಾದ್ರೆ ವಿಷ ಹಾಕೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಅಷ್ಟೊಂದು ಕೆಟ್ಟ ವಾಸನೆ ಬರ್ತಾ ಇದ್ರು ಕೂಡ ಆತ ಒಂದು ಗಮನ ಕೊಡದಿತ್ತಿ ಅದು ಹೇಗೆ ಬೇರೆಯವರಿಗೆ ಅದನ್ನು ಬಡಿಸೋದಕ್ಕೆ ಸಾಧ್ಯ ಆಯ್ತು ಅನ್ನುವಂಥ ಅನುಮಾನ ಇದೆ. ಆಮೇಲೆ ಈತನ ಮೇಲೆ ಅನುಮಾನ ಬರದೇ ಇರೋದಕ್ಕೆ ಕಾರಣನೂ ಇದೆ. ಅದು ಪಾಪ ಆತನ ಮಗಳೇ ಸತ್ತೋಗ್ಬಿಟ್ಟಿದ್ದಾಳಲ್ಲ, ಪಾಪ ಅವನೇನ್ ಮಾಡ್ತಾನೆ ಹಾಗಾದ್ರೆ ಅನ್ನುವಂಥ ಒಂದು ಅನುಮಾನ ಇದೆ. ಅದಕ್ಕೂ ಕೂಡ ಕೆಲವರು ಹೇಳ್ತಾ ಇರೋದು ಅಂತ ಅಂದ್ರೆ ಆತನ ಮಗಳು ವಿಕಲಚೇತನ ಮಗಳಾಗಿದ್ಲು, ಜೊತೆಗೆ ಆಕೆಯನ್ನ ಮುಂದೆ ಸಾಕೋದು ಸಲಹೋದು ನನಗೊಂದು ರೀತಿ ಭಾರ ಅನ್ನುವಂಥ ರೀತಿಯಲ್ಲಿ ಆತ ಅಭಿಪ್ರಾಯ ಹೊಂದಿದ್ದು, ಆ ಕಾರಣಕ್ಕಾಗಿ ಆತನೇ ವಿಷವನ್ನ ಈ ಪ್ರಸಾದದ ಮುಖಾಂತರವಾಗಿ ಕೊಡಿಸಿ ಅಲ್ಲೂ ಮಗಳು ಸಾವಿಗೆ ಕಾರಣ ಆಗಿದ್ದಾನೆ ಅನ್ನುವಂಥ ಒಂದು ಅನುಮಾನನೂ ಕೂಡ ಇದೆ. ಹೀಗಾಗಿ ಅವನು ಆರೋಗ್ಯ ಹಾಗಾದ್ರೆ ಹೇಗಿದೆ, ಗಂಭೀರವಾಗಿದ್ಯಾ? ಇಲ್ಲ, ಆತನ ಆರೋಗ್ಯ ಸದ್ಯ ಸ್ಥಿರವಾಗಿದೆ ಅಂತೇಳಿ ಮೈಸೂರಿನ ಕೆಆರ್ ಆಸ್ಪತ್ರೆ ಅಧೀಕ್ಷಕರಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವನು ದೈಹಿಕವಾಗಿ ಅವನು ಫಿಟ್ ಇದ್ದಾನೆ, ಏನು ತೊಂದರೆ ಇಲ್ಲ. ಈಗ ನಮ್ಮ ಮಾನಸಿಕ ತಜ್ಞರು ಅವನ ಒಂದು ಮಾನಸಿಕ ಸ್ಥಿತಿಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ, ಅವನು ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಪೊಲೀಸ್ನವ್ರಿಗೆ ನಾವು ಹೇಳ್ತೀವಿ ಅವ್ರು ತಗೋಬೋದೇ ಬೇಡ ಅಂತ. ಅಲ್ಲ, ಇತ್ತು ಅವ್ರಿಗೂ ದೇಹದಲ್ಲಿ ಸ್ವಲ್ಪ ಇತ್ತು. ಎಷ್ಟಿತ್ತು ಅಂತ ಅದು ಲೆಕ್ಕ ಬರಲ್ಲ. ನಮ್ಮ ಕ್ಲಿನಿಕಲ್ ಅಸೆಸ್ ಮಾಡಿದಾಗ ಅವ್ರಿಗೆ ಸಿಂಪ್ಟಮ್ಸ್ ಇರುತ್ತೆ. ಅವ್ರಿಗೆ ಸಿಂಪ್ಟಮ್ ಇಂಜೆಕ್ಷನ್ ಕೊಟ್ಟಿದ್ರು ಅಂತ ಕ್ರಿಟಿಕಲ್ ಏನಿರಲಿಲ್ಲ, ಸಾಮಾನ್ಯ ಸ್ಥಿತಿಲೇ ಇತ್ತು. ಇಲ್ಲ, ನೆಟ್ರೋಬನಿಲ್ಸಿನ ಅವ್ರಿಗೆ ಆಗಲೇ 24 ಗಂಟೆ ಮೇಲಾಗಿದೆ. ಇವತ್ತು ನಮ್ಮ ಮಾನಸಿಕ ತಜ್ಞ ನೋಡ್ತಾ ಇದ್ದಾರೆ. ಅದು ಅವ್ನು ಫಿಟ್ ಆದ್ಮೇಲೆ ಇವಾಗ ಮಧ್ಯಾಹ್ನ ಅವ್ರನ್ನೇನು ಡಿಸ್ಚಾರ್ಜ್ ಮಾಡ್ತಾ ಇಲ್ಲ. ನಾವು ಅಬ್ಸರ್ವೇಷನ್ ನೋಡ್ಬಿಟ್ಟು ಇವತ್ತು ಸಂಜೆ ಡಿಸೈಡ್ ಮಾಡ್ತೀವಿ. ಈಗ ತಾನೇ ನೋಡ್ಕೊಂಡು ಎಲ್ಲ ಅವನು ಆರೋಗ್ಯವಾಗಿದ್ದಾನೆ, ದೈಹಿಕವಾಗಿ ಆರೋಗ್ಯವಾಗಿದ್ದಾನೆ, ಮಾನಸಿಕವಾಗ್ಲೂ ನಾವು ಸ್ಟೇಬಲ್ ಇದ್ದಾನೆ ಅನ್ಸುತ್ತೆ. ಅದಕ್ಕೆ ನಮ್ಮ ಮಾನಸಿಕ ತಜ್ಞರು ಈಗ ಸೈಕ್ಯಾಟ್ರಿಸ್ಟ್ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಸೊ ಇದು ಕೆಆರ್ ಆಸ್ಪತ್ರೆ ಅಧೀಕ್ಷಕರಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೆ ಆತನ ದೇಹದಲ್ಲೂ ಕೂಡ ವಿಷ ಇತ್ತು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದೆ. ಇದೆಲ್ಲ ಒಂದು ರೀತಿ ಈ ಪುಟ್ಟಸ್ವಾಮಿ ಪಾತ್ರ ಏನು ಅನ್ನೋದಕ್ಕೆ ಗೊಂದಲಕ್ಕೆ ದೂಡ್ತಾ ಇರುವಂತಹ ವಿಚಾರ. ದಿಲೀಪ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಡದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ದಿಲೀಪ್, ಹಾಗಾದ್ರೆ ಆತ ಸದ್ಯದ ಮಟ್ಟಿಗೆ ಫಿಟ್ ಆಗಿದ್ದಾನೆ ಅನ್ನುವಂತ ಹೇಳ್ತಾ ಇದ್ದಾರೆ. ಮಾನಸಿಕ ತಜ್ಞರು ಆತನನ್ನ ಸ್ವಲ್ಪ ಕೌನ್ಸಿಲಿಂಗ್ ಎಲ್ಲ ಮಾಡಿದ ನಂತರದಲ್ಲಿ ಪೊಲೀಸರಿಗೆ ಕೊಡಬೇಕೋ ಏನೋ ಅನ್ನೋಂತ ಡಿಸೈಡ್ ಮಾಡ್ತೀವಿ ಅನ್ನೋ ಹೇಳ್ತಾರೆ. ಅಲ್ಲಿಗೆ ಪೊಲೀಸರು ಈತನನ್ನು ವಶಕ್ಕೆ ಪಡೆಯೋದಕ್ಕೆ ವೈದ್ಯರ ಬಳಿ ಮನವಿಯನ್ನಂತೂ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪುಟ್ಟಸ್ವಾಮಿ ಪಾತ್ರದ ಬಗ್ಗೆನೂ ಕೂಡ ಹಾಗಾದ್ರೆ ಪೊಲೀಸರಿಗೆ ಅನುಮಾನ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ದಿಲೀಪ್, ಖಂಡಿತವಾಗ್ಲೂ ಮಲ್ತೇಶ್, ಏನಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಪುಟ್ಟಸ್ವಾಮಿ ಪ್ರಮುಖ ಆರೋಪಿಯಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಆತನೇ ಅಡಿಗೆ ಮಾಡಿರುವ ಕಾರಣದಿಂದಾಗಿ ಆತನೇ ವಿಷ ಹಾಕಿದ್ದಾನೆ ಅನ್ನುವಂತ ಅನುಮಾನದ ಮೇಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಕಾರಣದಿಂದಾಗಿ ಕೆಆರ್ ಆಸ್ಪತ್ರೆ ವೈದ್ಯರನ್ನ ಸಲಹೆ ಕೇಳಿದರೆ ಆತನನ್ನ ವಶಕ್ಕೆ ಪಡೆಯಬಹುದಾ ಅಥವಾ ಬೇಡವಾ ಅನ್ನುವಂತ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನುವಂದ್ರ ಬಗ್ಗೆ ಸಲಹೆ ಕೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆತನ ಕೇವಲ ಸ್ವಲ್ಪ ಪ್ರಮಾಣದಲ್ಲಷ್ಟೇ ಅವನು ಅನ್ನವನ್ನು ಸೇವಿಸಿದ್ದಾನೆ. ಈ ಒಂದು ಕಾರಣದಿಂದಾಗಿ ಸ್ವಲ್ಪ ಮಟ್ಟದಲ್ಲಿ ಅಸ್ವಸ್ಥನಾಗಿದ್ದಾನೆ. ಆದ್ರೆ ಅವನು ಸ್ಥಿತಿ ನಾರ್ಮಲ್ ಇದೆ, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಆತನನ್ನ ಡಿಸ್ಚಾರ್ಜ್ ಮಾಡಬಹುದು ಅನ್ನುವಂತ ಮಾತುಗಳನ್ನ ಕೆಆರ್ ಆಸ್ಪತ್ರೆಯ ಅಧೀಕ್ಷಕರು ಶ್ರೀನಿವಾಸ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈಗ ನಮ್ಮ ಪ್ರಕರಣ ಮಾನಸಿಕವಾಗಿ ಅವನು ಸ್ಥಿಮಿತವಾಗಿದ್ದಾನೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಆದ್ರೆ ಮಾನಸಿಕ ತಜ್ಞರು ಪರಿಶೀಲನೆ ನಡೆಸಿ ಅವರ ಸಲಹೆಯನ್ನು ಕೂಡ ಪಡ್ಕೊಳ್ಬೇಕಾಗತ್ತೆ. ಅವರ ಸಲಹೆಯನ್ನ ಪಡೆದುಕೊಂಡ ನಂತರ ಆತನನ್ನ ಡಿಸ್ಚಾರ್ಜ್ ಮಾಡ್ತೇವೆ ಅನ್ನುವಂತ ಮಾಹಿತಿಯನ್ನ ಸದ್ಯಕ್ಕೆ ನೀಡ್ತಾ ಇರುವಂತದ್ದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ದಿಲೀಪ್.